ಹೆಲ್ಪ್ಲೆಸ್ ಇವತ್ತು. ಆ, ಹೂಡಾದಿಂದ ಕೂಡ ನಾವು ಹೂಡಾ ಡಿಪಾರ್ಟ್ಮೆಂಟ್ ಇಂದ ನಮ್ಮದು ಹುಬ್ಳಿದೌಡ ನಗರಾಭಿವೃದ್ಧಿ ಇದರಿಂದ ನಮ್ಮಲ್ಲಿ ನರೇಂದ್ರಕ್ಕ ಒಂದು 3,75,00,000 ಒಂದು ಕೆರೆ ಅಭಿವೃದ್ಧಿ ಮಾಡಕತ್ತೀವಿ. ಬೇಲೂರು ಕೂಡ ಒಂದು 3 ಕೋಟಿ ರೂಪಾಯಿ ಕೆರೆಯನ್ನ ಬೇಲೂರಲ್ಲಿ ಕೂಡ ನಾವು 3 ಕೋಟಿ ರೂಪಾಯಿ ಕೆರೆಯನ್ನ ಅಭಿವೃದ್ಧಿ ಮಾಡಕತ್ತೀವಿ. ಇವೆಲ್ಲ ಸಾಕಷ್ಟು ಕೆರೆ ಅಭಿವೃದ್ಧಿ ಕೆಲಸಗಳು ಕೂಡ ಸಾಕಷ್ಟು ಪ್ರಮಾಣದಿಂದ ನಡೆದವು. ಇವನ್ ಸ್ಕೂಲ್ಸ್ ಕೂಡ SLC ಮಕ್ಕಳಿಗೆ ಹೋದ್ ನಮ್ಮ ಧಾರವಾಡ ನಾ ಮಿನಿಸ್ಟರ್ ಇದ್ದಂತ ಟೈಮಲ್ಲಿ 28ನೇ ಕ್ಷೇತ್ರಕ್ಕೆ ಇತ್ತು ಧಾರವಾಡ. 28ನೇ ರ್ಯಾಂಕಿಂಗ್ ಕರ್ನಾಟಕ ರಾಜ್ಯದಲ್ಲಿ 28ನೇ ರ್ಯಾಂಕಿಂಗ್ ಇತ್ತು. ಅದು ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಗೊತ್ತು. ಅದನ್ನ 6ನೇ ಸ್ಥಾನಕ್ಕೆ ತರುವಂತ ಕೆಲಸ ನನ್ನ ಪತ್ನಿ ನಮ್ಮ ವೈಶುದ್ಧಿ ಫೌಂಡೇಶನ್ ಇಂದ ಇಡೀ ರಾಜ್ಯಕ್ಕೆ ಮಾದರಿಯಾಗುವ ಅವರಿಗೆ ಅವತ್ತಕ್ಕೆ ಒಂದು ಫೌಂಡೇಶನ್ ಕಟ್ಟಿಕೊಂಡು ಆ ಫೌಂಡೇಶನ್ ದರ್ವೊಂದು ಸ್ಕೂಲ್ ಇಡೀ ಜಿಲ್ಲಾ ದರ್ವೊಂದು ಸ್ಕೂಲನ್ನು ನಮ್ಮ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇದ್ದಂತ ವಿದ್ಯಾರ್ಥಿಗಳನ್ನು ಟ್ರೈನ್ ಅಪ್ ಮಾಡುವಂತ ಕೆಲಸ ಮಾಡದಂತ ತಮ್ಮೆಲ್ಲರೂ ಗಮನ ಬೇಕು. ಈ ಬಾರಿಗೆ ಕೂಡ ನಮ್ಮ ರಾಜ್ಯಕ್ಕೆ ನನ್ನ ಕ್ಷೇತ್ರ 11ನೇ ರ್ಯಾಂಕಿಂಗ್ ಆಗಿದೆ. SLC 11th ರ್ಯಾಂಕ್. ನಮ್ಮ ಜಿಲ್ಲೆಗೆ 1ನೇ ನಂಬರ್. ನಮ್ಮ ಧಾರವಾಡ ಜಿಲ್ಲೆಗೆ ನನ್ನ ಕ್ಷೇತ್ರ ಇವತ್ತು ಕೂಡ ಸರ್ಕಾರಿ ಶಾಲೆಯಲ್ಲಿ SLC ರ್ಯಾಂಕಿಂಗ್ ನನ್ನ ಕ್ಷೇತ್ರ 1ನೇ ನಂಬರ್ ನಮ್ಮ ಜಿಲ್ಲೆಗೆ. ಆ ರೀತಿ ದರ್ವೊಂದು ಹಂತದಲ್ಲಿ ಕೂಡ ನಾವು ಕೆಲಸ ಮಾಡ್ತಿದ್ದೇವೆ. ಯಾಕಂದ್ರೆ ನೀನ್ ಯಾವ್ದೋ ಒಂದು ಮಾಧ್ಯಮದಲ್ಲಿ ನಾನು ನೋಡಿದೆ, ಮಾಧ್ಯಮದಲ್ಲಿ ಮಾತಾಡುವಂತ ಟೈಮ್ ಯಾರೋ ಹೇಳ್ತೀವಿ ಪತ್ನಿನ ಬಾಜು ಕರ್ಕೊಂಡ್ ಮಾಡ್ತಾರೆ. ಏನ್ ಮತ್ ನೀವ್ ಯಾರು ಬಂದ್ ಮಾಡಕ್ ಸಾಧ್ಯತೆ ಇಲ್ಲ? ನಾವು ಊರಾಗೆಲ್ಲ ನನ್ನ ಪತ್ನಿನ ಕುಂತ್ ಮಾಡ್ಬೇಕು, ಇನ್ಯಾರು ಮಾಡಕ್ ಸಾಧ್ಯ? ನಿಮ್ ಮನೆಗೆ ಬರ್ತಾರೆ ಯಾರ ಮನೆಗೆ? ಯಾಕಂದ್ರೆ ಮಾಧ್ಯಮದವ್ರು ಕೂಡ ಸ್ವಲ್ಪ ವಿಚಾರದಿಂದ ಮಾತಾಡುವಂತ ಕೂಡ ಕಲಿಬೇಕಾಗುತ್ತೆ. ಯಾಕಂದ್ರೆ ಸುಮ್ನೆ ಬಾಯಿ ಬಂದಂಗ್ ಮಾತಾಡೋದಲ್ಲ. ಯಾರು ನಿಮ್ ಮನೆಗೆ ಬರ್ತಾರ ಜನ ಕೆಲ್ಸ ಕೇಳಕ? ಯಾರು ದಾರೆ ನಿಂತ ಕೇಳ್ಬೇಕ ಕೆಲ್ಸ? ಒಂದ್ ಕಾಮನ್ ಸೆನ್ಸರ್ ಇಟ್ಕೊಂಡು ಮಾತಾಡೋದು ಕೂಡ ಬೇಕಾಗುತ್ತೆ. ನನ್ನ ಮನೆ ಬಾಗ್ಲಕ್ ಬಂದ್ ನಿಂತಿರ್ತಾರೆ, ನನ್ನ ಪತ್ನಿನ ಕೆಲಸ ಮಾಡ್ಬೇಕಾಗತ್ತೆ, ನನ್ನ ಮಕ್ಕಳ ಮಾಡ್ಬೇಕಾಗುತ್ತೆ ಕೆಲಸ, ನಮ್ಮ ಮುಖಂಡರುಗಳ ಮಾಡ್ಬೇಕಾಗತ್ತೆ. ಅದನ್ನ ಒಂದ್ ಸ್ವಲ್ಪ ತಾವೆಲ್ಲರೂ ಗಮನವಾಗಿ ಇಟ್ಕೋಬೇಕಂತ ಹೇಳಿ ಬಹಳ ಕಳ್ಕಳಿಂದ ವಿನಂತಿ ಮಾಡ್ಕೊಂತೀನಿ. ಯಾಕಂದ್ರೆ ನಾವು ಕಷ್ಟ ಆಗದೇವು, ಕಷ್ಟ ಆಗಿದ್ದವ್ರ ಮ್ಯಾಗ ತಿನ್ನೋಕ್ ತುಪ್ಪ ಸುರೋದ ಸರಿ ಅನ್ಸಂಗಿಲ್ಲ ಅನ್ನೋಂಥ ಮಾತು ಕೂಡ ಹೇಳಕ್ ಇಷ್ಟಪಡ್ತೀನಿ. ಯಾವ ರೀತಿ ನಡೆದೈತಿ ಏನ್ ನಡೆದೈತಿ ಇಡೀ ರಾಜ್ಯಕ್ಕೆ ಗೊತ್ತಿದ್ರು. ಹಿಂದೆ ಬಸವಣ್ಣನ ಕಾಲದಾಗೂ ಕೊಂಡಿ ಮಂಚನಗಳಿದ್ರು, ಇವತ್ತು ಅಂತ ಕೊಂಡಿ ಮಂಚನಗಳು ಅದಾರ. ಏನ್ ಮಾಡಕ್ಕಾಗಲ್ಲ, ಬಂದಿದ್ದೇನೆ ಬಸವಣ್ಣನ ಹೆಸರಿನ ಅಳಕಿಲೆ ಹೊತ್ತೆ, ಬಸವಣ್ಣರ ಹೆಸರಿನ ಅಳಕಿಲೆ ಹೊತ್ತೆ, ಬಸವಣ್ಣರ ಹೆಸರಿನ ಅಳಕಿಲ್ಲ. ಇದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಅವತ್ತು ಕೊಂಡಿ ಮಂಚನಗಳಿದ್ರು, ಇವತ್ತು ಕೊಂಡಿ ಮಂಚನಗಳ. ಆ ರೀತಿ ನಾ ಮಾಡಿದ ಕೆಲಸ, ನಾ ಕೊಟ್ಟಂತ ಸೇವೆ, ಜನರಿಗೆ ನ್ಯಾಯ ಒದಗಿಸ್ಕೊಟ್ಟಂತದ್ದು ಇವತ್ತು ಈ ಜಿಲ್ಲೆ ಜನ ಯಾರು ಮರ್ಯಾಕ್ ಸಾಧ್ಯ ಇಲ್ಲ ಅನ್ನುವಂತ ಮಕ್ಕಳು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ವಿನಯ್ ಕುಲಕರ್ಣಿ ಊರಾಗಿರ್ಲಾದ್ರು ಕೂಡ ಜನ ಇವತ್ತು ನನ್ ಕಾಯ್ತಿರ್ತಾರೆ, ಇಲ್ಲಿ ಮಟ್ಟ ಬಂದ್ ಕಾಯ್ತಿರ್ತಾವ. ಅತ್ಯಂತ ಕಟ್ಟ ಕಡೆ ಮನುಷ್ಯರನ್ನ ಬಂದ್ ಕಾಯ್ತಿರ್ತಾರ, ನನ್ನಿಂದ ಆಕೈತೆ ಅನ್ನೋದು ಬಂದ್ ಕಾಯ್ತಿರ್ತಾರ. ಏನ ಆಕೈತೆ ಅಂತ ಜನ ಬರ್ತಾರ. ಎಷ್ಟೋ ಮಂದಿ ದುಡ್ಡು ಕೊಟ್ಟು ಕರೆದ್ರು ಜನ ಹೋಗಿಲ್ಲ. ನಾ ಎಲ್ಲೋ ಬರ್ತೇನೆ ಅಂದ್ರೆ ಜನ ಕಾಯ್ತಿರ್ತಾರ. ದಯವಿಟ್ಟು ಎಲ್ಲರೂ ಇದನ್ನ ಗಮನದಾಗ ಇಟ್ಕೋಬೇಕತ್ತೆ. ಯಾಕಂದ್ರೆ ನಮಗೆ ಕಷ್ಟ ಆದ್ರೂ ಸಮಯ ಖುಷಿ ಪಡೋರು ಇರ್ತಾರ. ಬಟ್ ಸಾಕಷ್ಟು ಮಂದಿಗೆ ಇದ್ರ ನೋವಾಗಿತ್ತು ಅನ್ನೋದು ಹೊರಟುಕೋಬೇಕಾಗುತ್ತೆ ಈ ರಾಜ್ಯದಲ್ಲಿ. ಯಾಕಂದ್ರೆ ನಾನು ಬರೀ ನಮ್ಮ ಜಿಲ್ಲೆ ಅಲ್ಲ, ಇಡೀ ರಾಜ್ಯ ನೋಡಿ ಇವತ್ತು ಇದ್ರ ಬಗ್ಗೆ ನೋಡ್ತಾ ಇದೆ. ಇವತ್ತು ಕೋರ್ಟ್ ತೀರ್ಮಾನಕ್ಕೆ ನಾವು ತಲೆ ಬಾಗ್ಲೇಬೇಕಾಗುತ್ತೆ. ಕೋರ್ಟ್ ತೀರ್ಮಾನಕ್ಕೆ ನಾ ಏನು ಮಾಡಕ್ಕಾಗಲ್ಲ. ಅದಕ್ಕೆ ದೇವ್ರ ಇರ್ತಾನ, ದೇವ್ರು ನೋಡ್ಕೊಂತಾನ, ಕಾಲ್ ಬಂದ ನೋಡ್ಕೊಳ್ಳಂತ. ಬಟ್ ಈ ಪರಿಸ್ಥಿತಿಯಲ್ಲಿ ದಯವಿಟ್ಟು ನಾವು ಕೂಡ ಮಾಧ್ಯಮ ಮಿತ್ರರಿಗೆ ನಾನು ಬಹಳ ಕಳ್ಕೊಂಡಂತೆ ಸತ್ಯದ ಪರ ತೋರಿಸುವಂತ ಕೆಲಸ ಆಗ್ಲಿ, ಮಾಧ್ಯಮದಲ್ಲಿ ತಾವ ಕುತ್ಕೊಂಡು ಜಜ್ಮೆಂಟ್ ಕೊಡುವಂತದಾಗ್ಲಿ, ತಾವ ಕುತ್ಕೊಂಡು ಜಜ್ಮೆಂಟ್ ಅವರ ಕೋರ್ಟ್ ಆಗ್ಬಿಟ್ಟಿರ್ತಾರಲ್ಲ, ಕೋರ್ಟ್ ಐತಲ್ಲೇ, ಕೋರ್ಟ್ನಾಗ ನ್ಯಾಯಾಲಯ ಐತಿ, ನ್ಯಾಯಾಲಯದಾಗ ಏನ್ ತೀರ್ಮಾನ ಆಗುತ್ತೆ ಆಗಿ ತೀರ್ಮಾನ. ಬಟ್ ನೀವ ಕುಂತ್ಕೊಂಡು ಟಿವಿ ತೀರ್ಮಾನ ಕೊಡುವಂತ ಕೆಲಸ ದಯವಿಟ್ಟು ಇನ್ ಬಂದ್ ಬರ್ರಿ ಅಂತ ಹೇಳಿ ಬಹಳ ಕಳ್ಕೊಳ್ಳಿ ವಿನಂತಿ ಮಾಡ್ಕೊತೇನೆ. ಯಾರ ಹಿನ್ನೆಲೆ ಏನೈತಿ, ಯಾರು ಒಂದ್ಸಲ ಸೂಕ್ಷ್ಮವಾಗಿ ನೋಡ್ರಿ, ತಮ್ಗೆಲ್ಲ ಗುರ್ತೈತಿ. ಯಾರೋ ಒತ್ತಡಕ್ ಮಾಡೋದು, ನೀವು ಮಾಧ್ಯಮದವ್ರು ಯಾವ್ದೋ ಒತ್ತಡಕ್ ಮಾಡೋದು ಅದನ್ನ ಹಾಕ್ಬೇಡ್ರಿ ಅಂತ ಹೇಳಿ ಬಹಳ ಕಳ್ಕೊಳ್ಳಿ. ಯಾರ್ದೋ ಒತ್ತಡಕ್ ಮಾಡೋದು ಹಾಕುವಂತದಾಗ್ಲಿ, ಯಾರೋ ಚೀಲಗಳಾಗಿ ಹಾಕುವಂತ ಕೆಲಸ ದಯವಿಟ್ಟು ಮಾಡ್ಬೇಡ್ರಿ ಅಂತ ಬಹಳ ಕಳ್ಕೊಳ್ಳಿ ವಿನಂತಿ ಮಾಡ್ಕೊತೇನೆ. ನಾಳೆ ಕೋರ್ಟಿಗೆ ಹಾಜರಾಗಬೇಕಾಗತ್ತ. ಆ ಹಿನ್ನೆಲೆಯಲ್ಲಿ ನಿನ್ನೆ ನಾ ಬೆಳಗಾಮಲ್ಲಿ ನಮ್ಮೆಲ್ಲ ಅಧಿಕಾರಿಗಳನ್ನ ಕರೆಸಿ ಅವ್ರಿಗೆ ಕೂಡ, ಯಾಕಂದ್ರೆ ಕ್ಷೇತ್ರವನ್ನ ಮೇಂಟೈನ್ ಮಾಡೋದು ಜನಸಾಮಾನ್ಯರ ಕೆಲಸಗಳಾಗುವಂತದ್ದು. ಯಾಕಂದ್ರೆ ಸಾರ್ವಜನಿಕ ಕೆಲಸಗಳಲ್ಲಿ ಹಲವಾರು ತೊಂದರೆಗಳಾಗುವಂತದ್ದು. MLA ಇಲ್ಲ ಅನ್ನುವಂತ ಟೈಮಲ್ಲಿ ಸಾಕಷ್ಟು ತೊಂದರೆಗಳಾಗೋದು ಸಹಜ. ಯಾಕಂದ್ರೆ ನಾವ್ ಇದ್ದ ಕೆಲಸ ಮಾಡೋದು ಬೇರೆ, ಇವತ್ತು ನಾವ್ ಇಲ್ದನೆ ಕೆಲಸ ಮಾಡುವಂತದ್ದು ಬಹಳ ಕಷ್ಟ ಆಗುತ್ತೆ ಜನರಿಗೆ ಕೂಡ. ಯಾಕಂದ್ರೆ ನಾವೆಷ್ಟು ಜನರಿಗೆ ಸ್ಪಂದಿಸಕ್ ಸಾಧ್ಯತೆ ಅದು ಅಧಿಕಾರಿಗಳು ಸ್ಪಂದಿಸುವಂತದ್ದು ಬಹಳ ಕಮ್ಮಿ. ಯಾಕಂದ್ರೆ ಸಾಮಾನ್ಯ ಜನರಾಗ್ಲಿ, ರೈತರಾಗ್ಲಿ, ಅತ್ಯಂತ ಕಡು ಬಡವರಾಗ್ಲಿ, ಇಂಥವ್ರಿಗೆಲ್ಲ ಸಾಮಾನ್ಯವಾಗಿ ಕಷ್ಟ ಆಗುದಂತೂ ಸಹಜ. ಇವತ್ತಿನ ಪರಿಸ್ಥಿತಿಯಲ್ಲಿ ಕೋರ್ಟ್ ಆದೇಶಕ್ಕನ್ನ ತಲೆ ಬಾಗ್ಲೇಬೇಕಾಗುತ್ತ. ಆ ಇದರಲ್ಲಿ ಕೋರ್ಟ್ ನನ್ಗೇನು ಆದೇಶ ಕೊಟ್ಟೈತೆ ಆ ಪ್ರಕಾರ ನಡ್ಕೊಳ್ಳೇಬೇಕಾಗುತ್ತ. ಆ ಹಿನ್ನೆಲೆಯಲ್ಲಿ ನಿನ್ನೆ ನಾ ಅಧಿಕಾರಿಗಳು ಎಲ್ಲರಿಗೂ ನಾ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟೇನೆ. ಯಾಕಂದ್ರೆ ನಾ ಇಲ್ಲ ಅಂದ್ರೂ ಕೂಡ ಎಲ್ಲರೂ ಜನರಿಗೆ ಕೆಲಸ ಮಾಡ್ಬೇಕು, ಜನರಿಗೆ ಪರ ಇರ್ಬೇಕು. ಯಾಕಂದ್ರೆ ಇನ್ನ ಸಾಕಷ್ಟು ಮಳೆಗಳಾಗ್ತಿರ್ತಾವ, ಯಾವ್ದಾವ್ದೋ ಅನಾಹುತಗಳಾಗ್ತಿರ್ತಾವ.
ಆಮೇಲೆ ಇಲೆಕ್ಟ್ರಿಸಿಟಿ ಕಂಬಗಳು ಬೀಳ್ತಿರ್ತಾವ, ಹಲವಾರು ಎಲೆಕ್ಟ್ರಿಸಿಟಿ ಕಡಿತ ತೊಂದರೆಗಳಾಗ್ತಿರ್ತಾವ. ಯಾಕಂದ್ರೆ ಇವಕ್ಕೆಲ್ಲಕ್ಕೂ ಸ್ಪಂದಿಸಬೇಕನ್ನೋ ವಿಚಾರದಿಂದ ನಿನ್ನೆ ಎಲ್ಲ ಅಧಿಕಾರಿಗಳು ಕರೆದು ನಿನ್ನೆ ಅವರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ಜೊತೆಗೆ ಯಾಕಂದ್ರೆ ಈ ಬಾರಿಗೆ ನಾ ಶಾಸಕ ಆದ ನಂತರ ನಾ ಕ್ಷೇತ್ರದಲ್ಲಿ ಇರಾಕಿಲ್ಲ, ಬಟ್ ಕ್ಷೇತ್ರದಲ್ಲಿ ಇಲ್ಲ ಅಂದ್ರೂ ಕೂಡ ಸಾಕಷ್ಟು ಪ್ರಮಾಣದ ನನ್ನ ಕ್ಷೇತ್ರದಲ್ಲಿ ಕೆಲಸಗಳಂತೂ ಯಾವ ಕೊರತೆ ಆಗಿಲ್ಲ. ಎಲ್ಲರೂ ಸೇರಿ ನಮ್ಮ ಮುಖಂಡಗಳಾಗ್ಲಿ ಅಥವಾ ನನ್ನ ಪತ್ನಿ ಆಗ್ಲಿ ನನ್ನ ಮಗಳಾಗ್ಲಿ ಎಲ್ಲರೂ ಸೇರಿ ಇವತ್ತ ನಮ್ಮ ಪಕ್ಷದ ಇಬ್ರು ಅಧ್ಯಕ್ಷಗಳಾಗ್ಲಿ ಎಲ್ಲರೂ ದರ್ವನ್ಹಳ್ಳಿಯಲ್ಲಿದ್ದಂತ ನಮ್ಮ ಮುಖಂಡರುಗಳು ಜವಾಬ್ದಾರಿ ಅಂತ ಒಂದು ಎಲ್ಲ ಕೆಲಸಗಳನ್ನ ನಿಭಾಯಿಸಕತ್ತಾರೆ. ಆಮೇಲೆ ಜನಸಾಮಾನ್ಯರ ಕೆಲಸ ಕೂಡ ಬಹಳ ನಿರಂತರವಾಗಿ ಎಲ್ಲರೂ ಕೂಡಿ ಸೇರಿ ಆ ಕೆಲಸ ಅವ್ರಿಗೆ ಯಾವ್ದೋ ಸಮಸ್ಯೆಗಳು ಬಂದ್ರು ಕೂಡ ಅದನ್ನ ಬಗೆಹರಿಸುವಂತ ಕೆಲಸ ಕೂಡ ನಮ್ ಜನ ಮಾಡ್ತಿರ್ತಾರೆ. ಹೆಲ್ಪ್ಲೆಸ್ ಇವತ್ತು ಹೂಡಾದಿಂದ ಕೂಡ ನಾವು ಹೂಡಾ ಡಿಪಾರ್ಟ್ಮೆಂಟ್ ಇಂದ ನಮ್ಮದು ಹುಬ್ಳಿದೌಡ ನಗರಾಭಿವೃದ್ಧಿ ಇದರಿಂದ ನಮ್ಮಲ್ಲಿ ನರೇಂದ್ರಕ್ಕ ಒಂದು 3,75,00,000 ಒಂದು ಕೆರೆ ಅಭಿವೃದ್ಧಿ ಮಾಡಕತ್ತೀವಿ. ಬೇಲೂರು ಕೂಡ ಒಂದು 3 ಕೋಟಿ ರೂಪಾಯಿ ಕೆರೆಯನ್ನ ಬೇಲೂರಲ್ಲಿ ಕೂಡ ನಾವು 3 ಕೋಟಿ ರೂಪಾಯಿ ಕೆರೆಯನ್ನ ಅಭಿವೃದ್ಧಿ ಮಾಡಕತ್ತೀವಿ. ಇವೆಲ್ಲ ಸಾಕಷ್ಟು ಕೆರೆ ಅಭಿವೃದ್ಧಿ ಕೆಲಸಗಳು ಕೂಡ ಸಾಕಷ್ಟು ಪ್ರಮಾಣದಿಂದ ನಡೆದವು. ಇವನ್ ಸ್ಕೂಲ್ಸ್ ಕೂಡ SLC ಮಕ್ಕಳಿಗೆ ಹೋದ್ ನಮ್ಮ ಧಾರವಾಡ ನಾ ಮಿನಿಸ್ಟರ್ ಇದ್ದಂತ ಟೈಮಲ್ಲಿ 28ನೇ ಕ್ಷೇತ್ರಕ್ಕೆ ಇತ್ತು ಧಾರವಾಡ, 28ನೇ ರ್ಯಾಂಕಿಂಗ್ ಕರ್ನಾಟಕ ರಾಜ್ಯದಲ್ಲಿ 28ನೇ ರ್ಯಾಂಕಿಂಗ್ ಇತ್ತು. ಅದು ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಗೊತ್ತು. ಅದನ್ನ 6ನೇ ಸ್ಥಾನಕ್ಕೆ ತರುವಂತ ಕೆಲಸ ನನ್ನ ಪತ್ನಿ ನಮ್ಮ ವೈಶುದ್ಧಿ ಫೌಂಡೇಶನ್ ಇಂದ ಇಡೀ ರಾಜ್ಯಕ್ಕೆ ಮಾದರಿಯಾಗುವ ಲೆವೆಲ್ಗೆ ಅವತ್ತಕ್ಕೆ ಒಂದು ಫೌಂಡೇಶನ್ ಕಟ್ಟಿಕೊಂಡು ಆ ಫೌಂಡೇಶನ್ ದರ್ವೊಂದು ಸ್ಕೂಲ್ ಇಡೀ ಜಿಲ್ಲಾ ದರ್ವೊಂದು ಸ್ಕೂಲುನು ನಮ್ಮ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇದ್ದಂತ ವಿದ್ಯಾರ್ಥಿಗಳನ್ನ ಟ್ರೈನ್ ಅಪ್ ಮಾಡುವಂತ ಕೆಲಸ ಮಾಡದಂತ ನಮ್ಮೆಲ್ಲರೂ ಗಮನ. ಈ ಬಾರಿಗೆ ಕೂಡ ನಮ್ಮ ರಾಜ್ಯಕ್ಕೆ ನನ್ನ ಕ್ಷೇತ್ರ 11ನೇ ರ್ಯಾಂಕಿಂಗ್ ಆಗಿದೆ. SLC 11th ರ್ಯಾಂಕ್. ನಮ್ಮ ಜಿಲ್ಲೆಗೆ 1ನೇ ನಂಬರ್. ನಮ್ಮ ಧಾರವಾಡ ಜಿಲ್ಲೆಗೆ ನನ್ನ ಕ್ಷೇತ್ರ ಇವತ್ತು ಕೂಡ ಸರ್ಕಾರಿ ಶಾಲೆಯಲ್ಲಿ SLC ರ್ಯಾಂಕಿಂಗ್ ನನ್ನ ಕ್ಷೇತ್ರ 1ನೇ ನಂಬರ್ ಇವತ್ತು ನಮ್ಮ ಜಿಲ್ಲೆಗೆ. ಆ ರೀತಿ ದರ್ವೊಂದು ಹಂತದಲ್ಲಿ ಕೂಡ ನಾವು ಕೆಲಸ ಮಾಡ್ತಿದ್ದೇವೆ. ಯಾಕಂದ್ರೆ ನೀನ್ ಯಾವ್ದೋ ಒಂದು ಮಾಧ್ಯಮದಲ್ಲಿ ನಾನು ನೋಡಿದೆ, ಮಾಧ್ಯಮದಲ್ಲಿ ಮಾತಾಡುವಂತ ಟೈಮ್ ಯಾರೋ ಹೇಳ್ತೀವಿ ಪತ್ನಿನ ಬಾಜು ಕರ್ಕೊಂಡ್ ಮಾಡ್ತಾರೆ. ಏನ್ ಮತ್ ನೀವ್ ಯಾರು ಬಂದ್ ಮಾಡಕ್ ಸಾಧ್ಯತೆ ಇಲ್ಲ? ನಾವು ಊರಾಗೆಲ್ಲ ನನ್ನ ಪತ್ನಿನ ಕುಂತ್ ಮಾಡ್ಬೇಕು, ಇನ್ಯಾರು ಮಾಡಕ್ ಸಾಧ್ಯ? ನಿಮ್ ಮನೆಗೆ ಬರ್ತಾರೆ ಯಾರ ಮನೆಗೆ? ಯಾಕಂದ್ರೆ ಮಾಧ್ಯಮದವ್ರು ಕೂಡ ಸ್ವಲ್ಪ ವಿಚಾರದಿಂದ ಮಾತಾಡುವಂಥದ್ದು ಕೂಡ ಕಲಿಬೇಕಾಗುತ್ತೆ. ಯಾಕಂದ್ರೆ ಸುಮ್ನೆ ಬಾಯಿ ಬಂದಂಗ್ ಮಾತಾಡೋದಲ್ಲ. ಯಾರು ನಿಮ್ ಮನೆಗೆ ಬರ್ತಾರ ಜನ ಕೆಲ್ಸ ಕೇಳಕ? ಯಾರು ದಾರೆ ನಿಂತ ಕೇಳ್ಬೇಕ ಕೆಲ್ಸ? ಒಂದ್ ಕಾಮನ್ ಸೆನ್ಸರ್ ಇಟ್ಕೊಂಡು ಮಾತಾಡೋದು ಕೂಡ ಬೇಕಾಗುತ್ತೆ ಅಂತ. ನನ್ನ ಮನಿ ಬಾಗ್ಲಕ್ ಬಂದ್ ನಿಂತಿರ್ತಾರೆ, ನನ್ನ ಪತ್ನಿನ ಕೆಲಸ ಮಾಡ್ಬೇಕಾಗತ್ತೆ, ನನ್ನ ಮಕ್ಕಳ ಮಾಡ್ಬೇಕಾಗುತ್ತೆ ಕೆಲಸ, ನಮ್ಮ ಮುಖಂಡರುಗಳ ಮಾಡ್ಬೇಕಾಗುತ್ತೆ. ಅದನ್ನ ಒಂದ್ ಸ್ವಲ್ಪ ತಾವೆಲ್ಲರೂ ಗಮನವಾಗಿ ಇಟ್ಕೋಬೇಕಂತ ಹೇಳಿ ಬಹಳ ಕಳ್ಕಳಿಂದ ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ನಾವು ಕಷ್ಟ ಆಗದೇವು, ಕಷ್ಟಾಗಿದ್ದವ್ರ ಮ್ಯಾಗ ತಿನ್ನೋಟ್ ತುಪ್ಪ ಸುರೋದು ಅದ ಸರಿ ಅನ್ಸಂಗಿಲ್ಲ ಅನ್ನೋದು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಯಾವ ರೀತಿ ನಡೆದೈತಿ ಏನ್ ನಡೆದೈತಿ ಇಡೀ ರಾಜ್ಯಕ್ಕೆ ಗೊತ್ತಿದ್ರು. ಹಿಂದೆ ಬಸವಣ್ಣನ ಕಾಲದಾಗೂ ಕೊಂಡಿ ಮಂಚನಗಳಿದ್ರು, ಇವತ್ತು ಅಂತ ಕೊಂಡಿ ಮಂಚನಗಳು ಅದಾರ. ಏನ್ ಮಾಡಕ್ಕಾಗಲ್ಲ, ಬಂದಿದ್ದೇನೆ ಬಸವಣ್ಣನ ಹೆಸರಿನ ಅಳಕಿಲೆ ಹೊತ್ತ, ಬಸವಣ್ಣರ ಹೆಸರಿನ ಅಳಕಿಲೆ ಹೊತ್ತ, ಬಸವಣ್ಣರ ಹೆಸರಿನ ಅಳಕಿಲ್ಲ. ಇದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಅವತ್ತು ಕೊಂಡಿ ಮಂಚನಗಳಿದ್ರು, ಇವತ್ತು ಕೊಂಡಿ ಮಂಚನಗಳ. ಆ ರೀತಿ ನಾ ಮಾಡಿದ ಕೆಲಸ, ನಾ ಕೊಟ್ಟಂತ ಸೇವೆ, ಜನರಿಗೆ ನ್ಯಾಯ ಒದಗಿಸ್ಕೊಟ್ಟಂತದ್ದು ಇವತ್ತು ಈ ಜಿಲ್ಲೆ ಜನ ಯಾರು ಮರೆಯಕ್ ಸಾಧ್ಯ ಇಲ್ಲ ಅನ್ನುವಂತ ಮಾತು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ವಿನಯ್ ಕುಲಕರ್ಣಿ ಊರಾಗಿಲ್ಲಂದ್ರೂ ಕೂಡ ಜನ ಇವತ್ತು ನನ್ ಕಾಯ್ತಿರ್ತಾರೆ, ಇಲ್ಲಿ ಮಟ್ಟ ಬಂದ್ ಕಾಯ್ತಿರ್ತಾವ. ಅತ್ಯಂತ ಕಟ್ಟ ಕಡೆ ಮನುಷ್ಯರನ್ನ ಬಂದ್ ಕಾಯ್ತಿರ್ತಾರ, ನನ್ನಿಂದ ಆಕೈತೆ ಅನ್ನೋದಕ್ಕೆ ಬಂದ್ ಕಾಯ್ತಿರ್ತಾರ. ಆಕೈತೆ ಅಂತ ಇಷ್ಟು ಜನ ಬರ್ತಾರ. ಎಷ್ಟೋ ಮಂದಿ ದುಡ್ಡು ಕೊಟ್ಟು ಕರೆದ್ರು ಜನ ಹೋಗಿಲ್ಲ. ನಾ ಎಲ್ಲೋ ಬರ್ತೀನಿ ಅಂದ್ರೆ ಇಷ್ಟು ಜನ ಕಾಯ್ತಿರ್ತಾರ. ದಯವಿಟ್ಟು ಎಲ್ಲರೂ ಇದನ್ನ ಗಮನದಾಗ ಇಟ್ಕೋಬೇಕತ್ತೆ. ಯಾಕಂದ್ರೆ ನಮಗೆ ಕಷ್ಟ ಆದ್ರೂ ಸಮಯ ಖುಷಿ ಪಡೋರು ಇರ್ತಾರ, ಬಟ್ ಸಾಕಷ್ಟು ಮಂದಿಗೆ ಇದ್ರ ನೋವಾಗಿತ್ತು ಅನ್ನೋದು ಹೊರಟುಕೋಬೇಕಾಗುತ್ತೆ ಈ ರಾಜ್ಯದಲ್ಲಿ. ಯಾಕಂದ್ರೆ ನಾನು ಬರೀ ನಮ್ಮ ಜಿಲ್ಲೆ ಅಲ್ಲ, ಇಡೀ ರಾಜ್ಯ ನೋಡಿ ಇವತ್ತು ಇದ್ರ ಬಗ್ಗೆ ನೋಡ್ತಾ ಇದೆ. ಇವತ್ತು ಕೋರ್ಟ್ ತೀರ್ಮಾನಕ್ಕೆ ನಾವು ತಲೆ ಬಾಗ್ಲೇಬೇಕಾಗುತ್ತೆ. ಕೋರ್ಟ್ ತೀರ್ಮಾನಕ್ಕೆ ನಾ ಏನು ಮಾಡಕ್ಕಾಗಲ್ಲ. ಅದಕ್ಕೆ ದೇವ್ರ ಇರ್ತಾನ, ದೇವ್ರು ನೋಡ್ಕೊಂತಾನ, ಕಾಲ್ ಬಂದ ನೋಡ್ಕೊಳ್ಳಂತ. ಬಟ್ ಈ ಪರಿಸ್ಥಿತಿಯಲ್ಲಿ ದಯವಿಟ್ಟು ನಾವು ಕೂಡ ಮಾಧ್ಯಮ ಮಿತ್ರರಿಗೆ ನಾನು ಬಹಳ ಕಳ್ಕೊಂಡಂತೆ ಸತ್ಯದ ಪರ ತೋರಿಸುವಂತ ಕೆಲಸ ಆಗ್ಲಿ, ಮಾಧ್ಯಮದಲ್ಲಿ ತಾವ ಕುತ್ಕೊಂಡು ಜಜ್ಮೆಂಟ್ ಕೊಡುವಂತದಾಗ್ಲಿ, ತಾವ ಕುತ್ಕೊಂಡು ಜಜ್ಮೆಂಟ್ ಅವರ ಕೋರ್ಟ್ ಆಗ್ಬಿಟ್ಟಿರ್ತಾರಲ್ಲ, ಕೋರ್ಟ್ ಐತಲ್ಲೇ, ಕೋರ್ಟ್ನಾಗ ನ್ಯಾಯಾಲಯ ಐತಿ, ನ್ಯಾಯಾಲಯದಾಗ ಏನ್ ತೀರ್ಮಾನ ಆಗುತ್ತೆ ಆಗಿ ತೀರ್ಮಾನ. ಬಟ್ ನೀವ ಕುಂತ್ಕೊಂಡು ಟಿವಿ ತೀರ್ಮಾನ ಕೊಡುವಂತ ಕೆಲಸ ದಯವಿಟ್ಟು ಬಂದ್ ಬರ್ರಿ ಅಂತ ಹೇಳಿ ಬಹಳ ಕಳ್ಕಳಿಯಿಂದ ವಿನಂತಿ ಮಾಡ್ಕೊತೇನೆ. ಯಾರ ಹಿನ್ನೆಲೆ ಏನೈತಿ, ಯಾರು ಒಂದ್ಸಲ ಸೂಕ್ಷ್ಮ ನೋಡ್ರಿ, ತಮ್ಗೆಲ್ಲ ಗುರ್ತೈತಿ. ಯಾರೋ ಒತ್ತಡಕ್ ಮಾಡೋದು, ನೀವು ಮಾಧ್ಯಮದವ್ರು ಯಾವ್ದೋ ಒತ್ತಡಕ್ ಮಾಡೋದು ಅದನ್ನ ಹಾಕ್ಬೇಡ್ರಿ ಅಂತ ಹೇಳಿ ಬಹಳ ಕಳ್ಕಳಿದೈತಿ. ಯಾರ್ದೋ ಒತ್ತಡಕ್ ಮಾಡೋದು ಹಾಕುವಂತದಾಗ್ಲಿ, ಯಾರೋ ಚೀಲಗಳಾಗಿ ಹಾಕುವಂತ ಕೆಲಸ ದಯವಿಟ್ಟು ಮಾಡ್ಬೇಡ್ರಿ ಅಂತ ಬಹಳ ಕಳ್ಕಳಿಯಿಂದ ವಿನಂತಿ ಮಾಡ್ಕೊತೇನೆ. ನಾಳೆ ಕೋರ್ಟಿಗೆ ಹಾಜರಾಗಬೇಕಾಗತ್ತ. ಆ ಹಿನ್ನೆಲೆಯಲ್ಲಿ ನೀನೇನು ನಾ ಬೆಳಗಾಮಲ್ಲಿ ನಮ್ಮೆಲ್ಲ ಅಧಿಕಾರಿಗಳನ್ನ ಕರೆಸಿ ಅವ್ರಿಗೆ ಕೂಡ, ಯಾಕಂದ್ರೆ ಕ್ಷೇತ್ರವನ್ನ ಮೇಂಟೈನ್ ಮಾಡೋದು ಜನಸಾಮಾನ್ಯರ ಕೆಲಸಗಳಾಗುವಂತದ್ದು.
ಯಾಕಂದ್ರೆ ಸಾರ್ವಜನಿಕ ಕೆಲಸಗಳಲ್ಲಿ ಹಲವಾರು ತೊಂದರೆಗಳಾಗುವಂತದ್ದು ಎಮ್ಮೆಲ್ಯೆ ಇಲ್ಲ ಅನ್ನುವಂತ ಟೈಮ್ನಲ್ಲಿ ಸಾಕಷ್ಟು ತೊಂದರೆಗಳಾಗೋದು ಸಹಜ. ಯಾಕಂದ್ರೆ ನಾವ್ ಇದ್ದ ಕೆಲಸ ಮಾಡೋದು ಬೇರೆ, ಇವತ್ತು ನಾವ್ ಇಲ್ದನೆ ಕೆಲಸ ಮಾಡುವಂತದ್ದು ಬಹಳ ಕಷ್ಟ ಆಗುತ್ತೆ ಜನರಿಗೆ ಕೂಡ. ಯಾಕಂದ್ರೆ ನಾವೆಷ್ಟು ಜನರಿಗೆ ಸ್ಪಂದಿಸಕ್ ಸಾಧ್ಯತೆ ಅದ ಅಧಿಕಾರಿಗಳು ಸ್ಪಂದಿಸುವಂತದ್ದು ಬಹಳ ಕಮ್ಮಿ. ಯಾಕಂದ್ರೆ ಸಾಮಾನ್ಯ ಜನರಾಗ್ಲಿ, ರೈತರಾಗ್ಲಿ, ಅತ್ಯಂತ ಕಡು ಬಡವರಾಗ್ಲಿ ಇಂಥವ್ರಿಗೆಲ್ಲ ಸಾಮಾನ್ಯವಾಗಿ ಕಷ್ಟ ಆಗುದಂತೂ ಸಹಜ. ಇವತ್ತಿನ ಪರಿಸ್ಥಿತಿಯಲ್ಲಿ ಕೋರ್ಟ್ ಆದೇಶಕ್ಕನ್ನ ತಲೆ ಬಾಗ್ಲೇಬೇಕಾಗುತ್ತ. ಆ ಇದರಲ್ಲಿ ಕೋರ್ಟ್ ನನ್ಗೇನ್ ಆದೇಶ ಕೊಟ್ಟೈತೆ ಆ ಪ್ರಕಾರ ನಡ್ಕೊಳ್ಳೇಬೇಕಾಗುತ್ತ. ಆ ಹಿನ್ನೆಲೆಯಲ್ಲಿ ನಿನ್ನೆ ನಾ ಅಧಿಕಾರಿಗಳು ಎಲ್ಲರಿಗೂ ನಾ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟೇನೆ. ಯಾಕಂದ್ರೆ ನಾ ಇಲ್ಲ ಅಂದ್ರೂ ಕೂಡ ಎಲ್ಲರೂ ಜನರಿಗೆ ಕೆಲಸ ಮಾಡ್ಬೇಕು, ಜನರಿಗೆ ಪರ ಇರ್ಬೇಕು. ಯಾಕಂದ್ರೆ ಇನ್ನ ಸಾಕಷ್ಟು ಮಳೆಗಳಾಗ್ತಿರ್ತಾವ, ಯಾವ್ದಾವ್ದೋ ಅನಾಹುತಗಳಾಗ್ತಿರ್ತಾವ, ಆಮ್ಯಾಗ ಇಲೆಕ್ಟ್ರಿಸಿಟಿ ಕಂಬಗಳು ಬೀಳ್ತಿರ್ತಾವ, ಹಲವಾರು ಎಲೆಕ್ಟ್ರಿಸಿಟಿ ಕಡಿತ ತೊಂದರೆಗಳಾಗ್ತಿರ್ತಾವ. ಯಾಕಂದ್ರೆ ಇವಕ್ಕೆಲ್ಲಕ್ಕೂ ಸ್ಪಂದಿಸ್ಬೇಕನ್ನೋ ವಿಚಾರದಿಂದ ನಿನ್ನೆ ಎಲ್ಲಾ ಅಧಿಕಾರಿಗಳು ನಾ ನಿನ್ನೆ ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ಜೊತೆಗೆ ಯಾಕಂದ್ರೆ ಈ ಬಾರಿಗೆ ನಾ ಶಾಸಕನಾದ ನಂತರ ನಾ ಕ್ಷೇತ್ರದಲ್ಲಿ ಇರಾಕಿಲ್ಲ, ಬಟ್ ಕ್ಷೇತ್ರದಲ್ಲಿ ಇಲ್ಲ ಅಂದ್ರೂ ಕೂಡ ಸಾಕಷ್ಟು ಪ್ರಮಾಣದ ನನ್ನ ಕ್ಷೇತ್ರದಲ್ಲಿ ಕೆಲಸಗಳಂತೂ ಯಾವ ಕೊರತೆ ಆಗಿಲ್ಲ. ಎಲ್ಲರೂ ಸೇರಿ ನಮ್ಮ ಮುಖಂಡಗಳಾಗ್ಲಿ ಅಥವಾ ನನ್ನ ಪತ್ನಿ ಆಗ್ಲಿ, ನನ್ನ ಮಗಳಾಗ್ಲಿ ಎಲ್ಲರೂ ಸೇರಿ ಇವತ್ತ ನಮ್ಮ ಪಕ್ಷದ ಇಬ್ರು ಅಧ್ಯಕ್ಷಗಳಾಗ್ಲಿ ಎಲ್ಲರೂ ದರ್ವನ್ಹಳ್ಳಿಯಲ್ಲಿದ್ದಂತ ನಮ್ಮ ಮುಖಂಡರುಗಳು ಜವಾಬ್ದಾರಿ ಅಂತ ಒಂದ್ ಎಲ್ಲ ಕೆಲಸಗಳನ್ನ ನಿಭಾಯಿಸಕತ್ತಾರ. ಆಮೇಲೆ ಜನಸಾಮಾನ್ಯರ ಕೆಲಸ ಕೂಡ ಬಹಳ ನಿರಂತರವಾಗಿ ಎಲ್ಲರೂ ಕೂಡಿ ಸೇರಿ ಆ ಕೆಲಸ ಅವ್ರಿಗೆ ಯಾವ್ದೋ ಸಮಸ್ಯೆಗಳು ಬಂದ್ರು ಕೂಡ ಅದನ್ನ ಬಗೆಹರಿಸುವಂತ ಕೆಲಸ ಕೂಡ ನಮ್ ಜನ ಮಾಡ್ತಿರ್ತಾರೆ.